ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರ ಸಂಚಿಕೆಯನ್ನು ನೋಡೋದಾದರೆ ಮೊದಲಿಗೆ ಇಲ್ಲಿ ವರ್ತ ಅವರಪ್ಪ ಅಲ್ಲ ಕಣೆ, ನಾವು ಮೊದಲು ಮಗನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡಿದ್ರೆ ಮಗಳೇ ತುಂಬ ಅರ್ಜೆಂಟಲ್ಲಿ ಇರೋ ಹಾಗೆ ಕಾಣ್ತಿದೆ. ಇವನು ತಾಳಿ ಕಟ್ಟೋಕ್ಕಿಂತ ಮುಂಚೆ ಎಲ್ಲಿ ಅವಳು ಸುಬ್ಬು ಕೈಲಿ ತಾಳಿ ಕಟ್ಸ್ಕೊಂಡು ಬರ್ತಾಳೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಬಿಟ್ಬಿಡ್ತೀನ, ಮೊದಲು ಹಿರಿ ಮಗ ವರ್ಧನ್ ಮದುವೆ, ಆಮೇಲೆ ಅವಳ ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ಆಯಿತು ಅಂತ ಇಂದ್ರಮ್ಮ ಹೇಳ್ತಾರೆ. ಆಗ ವರ್ಧ, ಅಮ್ಮ ನಾನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ನಾನು ಮದುವೆ ಆಗ್ತಾ ಇದ್ದೀನಿ, ಹಾಗೆ ಶ್ರೀವಲ್ಲಿ ಇಷ್ಟಪಟ್ಟಿರೋ ಹುಡುಗನ ಜೊತೆ ಅವಳು ಮದುವೆ ಆದರೆ ತಪ್ಪೇನಿದೆ, ಹೆಣ್ಣು ಕೊಟ್ಟು ತೊಗೊಂಡು ಬರೋದ್ರಲ್ಲಿ ತಪ್ಪೇನಮ್ಮ ಇದೆ ಅಂತ ಕೇಳ್ತಾರೆ. ಹೌದಪ್ಪ ಹೌದು, ನಾವು ನಿಮ್ಮನ್ನ ಎತ್ತಿರೋದಲ್ಲ, ನೀವು ನಮ್ಮನ್ನ ಎತ್ತಿದ್ರ, ಎಲ್ಲ ನಮ್ಮ ಕರ್ಮ ಅನುಭವಿಸ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಅವ್ರ ಗಂಡ, ಕರ್ಮ ಅಂತ ಯಾಕೆ ಅಂತೀಯ, ಈಗಾಗಲೇ ಸಂಬಂಧ ಒಪ್ಕೊಂಡಿದ್ದಾಗಿದೆ, ಮತ್ತೆ ಮಾತುಕತೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ. ಹೀಗಿರುವಾಗ ಸುಬ್ಬು ಜೊತೆ ಶ್ರೀವಲ್ಲಿ ಮದುವೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾರೆ. ಹೌದು ರೀ, ತಪ್ಪೇನೂ ಇಲ್ಲ, ಮೊದಲು ವರ್ಧನ್ ಮದುವೆ ಆಗಲಿ, ಆಮೇಲೆ ಅವಳ ಮದುವೆ ಬಗ್ಗೆ ಯೋಚನೆ ಮಾಡೋಣ, ಅಲ್ಲಿ ತನಕ ನೀವು ಸುಮ್ಮನೆ ಇರಿ ಅಂತ ಇಂದ್ರಮ್ಮ ಹೇಳ್ತಾರೆ. ಆಯಿತು ಬಿಡೆ, ಮೊದಲು ಸುಬ್ಬು ಬರಲಿ, ಆಮೇಲೆ ಏನಾಗುತ್ತೋ ನೋಡೋಣ ಅಂತ ಅವ್ರ ಗಂಡ ಹೇಳ್ತಾರೆ. ಆಯಿತು ಬಿಡ್ರಿ ಅಂತ ಹೇಳಿ ಇಂದ್ರಮ್ಮ ಅಲ್ಲಿಂದ ಹೋಗ್ತಾರೆ. ಎಲ್ಲ ನನ್ನ ಕರ್ಮ ಅಂತ ಅವ್ರ ಗಂಡ ಬೈಕೋತಾ ಇರ್ತಾರೆ. ಮತ್ತು ಶ್ರಾವಣಿ ಹಾಗೆ ಲಲಿತಾ ದೇವಿ ಮನೆಗೆ ಬರ್ತಾರೆ. ಶ್ರಾವಣಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಲಲಿತಾ ದೇವಿ, ನೀನೇನು ಯೋಚನೆ ಮಾಡಬೇಡ ಶ್ರಾವಣಿ, ಎಲ್ಲ ಸರಿ ಹೋಗುತ್ತೆ, ವೀರುಗೆ ಏನೂ ಆಗಲ್ಲ, ಈಗ ಏನೂ ಆಗಿಲ್ಲ ಅಲ್ವಾ, ಗುರುಗಳ ಮಾತು ಅಂದರೆ ವೇದ ವಾಕ್ಯ ಇದ್ದಾಗೆ, ಗುರುಗಳು ನಮ್ಮೂರಿಗೆ ದೇವರಿದ್ದಾಗೆ, ಅವರು ಹೇಳಿರೋದು ನಡೆಯುತ್ತೆ, ಅದು ಯಾವತ್ತೂ ಸುಳ್ಳಾಗಿಲ್ಲ. ಅವ್ರನ್ನ ನೋಡೋದಕ್ಕೆ ಬೇರೆ ಊರಿಂದ ಕೂಡ ಜನ ಬರ್ತಾರೆ. ಅವ್ರ ಮಾತು ಕಲ್ಲಲ್ಲಿ ಕೆತ್ತಿದ ಹಾಗೆ, ಅವ್ರ ಮಾತು ನಮ್ಮ ಮನಸ್ಸಲ್ಲಿ ಅಚ್ಚು ಹೊಡೆದಂಗಿರುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ, ಅಂಥವ್ರು ಶ್ರೀರಕ್ಷೆ ಕೊಟ್ಟಿದ್ದಾರೆ ಅಂದರೆ ಅದು ಶ್ರೀರಾಮನ ಶ್ರೀರಕ್ಷೆ ಇದ್ದ ಹಾಗೆ, ವೀರುಗೆ ಏನೂ ಆಗಲ್ಲ, ನೀನು ಧೈರ್ಯವಾಗಿರು ಅಂತ ಹೇಳ್ತಾರೆ. ಅಜ್ಜಿ, ನನಗೀಗ ಸಮಾಧಾನ ಆಯಿತು, ಗುರುಗಳ ಮಾತು ಕೇಳಿ ನಿಮಗೆ ಎಷ್ಟು ಸಮಾಧಾನ ಆಯಿತೋ ಹಾಗೆ ನಿಮ್ಮ ಮಾತು ಕೇಳಿ ನನಗೂ ಅಷ್ಟೇ ಸಮಾಧಾನ ಆಯಿತು. ಬರೀ ಸಮಾಧಾನ ಮಾತ್ರ ಅಲ್ಲ, ನಿಮ್ಮ ಒಳಗಿನ ಧೈರ್ಯ ನನಗೂ ಬಂದಂಗೆ ಆಗ್ತಿದೆ ಅಂತ ಶ್ರಾವಣಿ ಹೇಳ್ತಾರೆ. ಆಗ ಲಲಿತಾದೇವಿ, ನನ್ನ ಧೈರ್ಯ ನನ್ನ ಮಗಳಿಗೆ ಬಂದಿತ್ತು, ಮಹಾ ಧೈರ್ಯವಂತೆ ಥರ ನನ್ನ ಮುಂದೆ ನಿಂತ್ಕೊಂಡು ಮಾತಾಡಿದ್ಲೋ, ಅವಳಲ್ಲಿರೋ ಧೈರ್ಯ ಈಗ ನಿನಗೆ ಬಂದಿದೆ, ನೀನೇನು ಯೋಚನೆ ಮಾಡಬೇಡ, ಈಗ ಹೋಗೋಣ ಬಾ, ಮತ್ತು ಆಕಾಶಂಬರನ ಬರೋಕ್ಕೇಳು, ವೀರುಗೆ ದೃಷ್ಟಿ ತೆಗಿಸ್ಬೇಕು ಅಂತ ಲಲಿತಾದೇವಿ ಹೇಳ್ತಾರೆ. ಆಗ ಶ್ರಾವಣಿ ಸರಿ ಅಜ್ಜಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಪಿಂಕಿ ಒಬ್ಬಳೇ ಕೂತ್ಕೊಂಡಿರ್ತಾಳೆ. ಅವರ ಅಪ್ಪ ಅಮ್ಮ ಶ್ರಾವಣಿ ಸುಬ್ಬು ಬಗ್ಗೆ ಮಾತಾಡಿರೋದನ್ನ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗಾದರೆ ಶ್ರಾವಣಿ ಅಕ್ಕ ಸುಬ್ಬುನ ಲವ್ ಮಾಡ್ತಾ ಇದ್ದಾಳೆ. ಶ್ರಾವಣಿ ಅಕ್ಕಂಗೆ ಏನೇ ಅಪಾಯ ಆದರೂ ಸುಬ್ಬು ಕಾಪಾಡ್ತಾನೆ, ಸುಬ್ಬು ಜೊತೆಲಿದ್ದರೆ ಶ್ರಾವಣಿ ಅಕ್ಕ ಯಾವಾಗಲೂ ಖುಷಿಯಾಗಿರ್ತಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಸುಬ್ಬು, ಶ್ರೀವಲ್ಲಿ ನೀನು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಸಿಗ್ತಾ ಇಲ್ಲ ಅನಿಸುತ್ತೆ, ಇರೋ ನಿಮಿಷ ಅಂತ ಪಿಂಕಿ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೇಳು ಶ್ರೀವಲ್ಲಿ ಅಂತ ಹೇಳ್ತಾರೆ. ಸುಬ್ಬು, ಅಲ್ಲಿ ಅಟ್ಯಾಕ್ ಆಯಿತು ಅಂತ ತೋರಿಸ್ತಾ ಇದ್ರು, ನಿನಗೇನು ಆಗಿಲ್ಲ ತಾನೇ ಅಂತ ಕೇಳ್ತಾರೆ. ಆಗ ಸುಬ್ಬು, ಅವರು ಟಾರ್ಗೆಟ್ ಮಾಡಿದ್ದು ಯಜಮಾನ್ರನ್ನ, ದೇವ್ರ ದಯೆಯಿಂದ ಯಾವುದೋ ಒಂದು ಹುಡುಗಿ ದೇವ್ರ ಥರ ಬಂದು ಯಜಮಾನ್ರನ್ನ ಕಾಪಾಡೋದು, ನನಗೇನೂ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ, ಅದು ನನಗೆಲ್ಲ ಗೊತ್ತಿದೆ ಸುಬ್ಬು, ನಿನಗೇನು ಅಪಾಯ ಆಗಿಲ್ವಲ್ಲ ಅಷ್ಟೇ ಸಾಕು, ನಾನು ಈಗಲೇ ಗುಡಿಗೆ ಹೋಗಿ ದೇವ್ರ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಶ್ರೀವಲ್ಲಿ ನೀನು ಯಾಕೆ ನಮ್ಮ ಅಮ್ಮನ ಥರ ಆಡ್ತಿದ್ಯಾ, ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತಿದ್ಯಲ್ಲ ಅಂತ ಸುಬ್ಬು ಹೇಳ್ತಾರೆ. ಎಲ್ಲ ಹುಡುಗಿರ ಆಸೆನೂ ಇದೆ ಅಲ್ವಾ ಅಂತ ಶ್ರೀವಲ್ಲಿ ಹೇಳ್ತಾರೆ. ಏನೋ ಅಂತ ಸುಬ್ಬು ಕೇಳ್ತಾರೆ. ತಾನು ಪ್ರೀತಿಸೋ ಹುಡುಗನಿಗೆ ತಾಯಿ ಪ್ರೀತಿ ಕೊಡಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ ಅಂತ ಶ್ರೀವಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಶ್ರೀವಲ್ಲಿ, ನೀನೇ ಕೇಳ್ತಾ ಇರೋದು ಅಂತ ಸುಬ್ಬು ಹೇಳ್ತಾರೆ. ಸುಬ್ಬು, ಎಲ್ಲ ಗೊತ್ತಿದ್ದು ನಾಟಕ ಮಾಡಬೇಡ ನೀನು, ನಾವಿಬ್ಬರು ಒಂದಾಗ್ತಿದ್ದೀವಿ ತಾನೇ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೆ ಶ್ರೀವಲ್ಲಿ, ನಾವಿಬ್ಬರು ಒಂದಾಗ್ತಿದ್ದೀವಾ ಅಂತ ಸುಬ್ಬು ಹೇಳ್ತಾರೆ. ಅಂದರೆ ನಮ್ಮೆರಡೂ ಫ್ಯಾಮಿಲಿ ಒಂದಾಗ್ತಿದೆಯಲ್ಲ, ಈಗ ನಾವೆಲ್ಲ ಒಂದೇ ಫ್ಯಾಮಿಲಿ ಆಗ್ತೀವಿ, ನೀನು ನನಗೆ ಅತ್ತಿಗೆ ಅಣ್ಣ ಆಗ್ತೀಯ, ನಾನು ನಿನಗೆ ಬಾವನ ತಂಗಿ ಆಗ್ತೀನಿ, ನಾವು ಅತ್ತೆ ಮಗಳು ಅತ್ತೆ ಮಗ ಆಗ್ತೀವಿ ಗೊತ್ತಾ ಅಂತ ಹೇಳ್ತಾರೆ. ಆಗ ಸುಬ್ಬು, ಶ್ರೀವಲ್ಲಿ ಈ ಲಿಂಕ್ ಎಲ್ಲ ನನಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಹೋಗ್ಲಿ ಬಿಡು ಸುಬ್ಬು, ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಅರ್ಥ ಆಗುತ್ತೆ, ಈಗ ಮನೆಯಲ್ಲಿ ಮದುವೆ ಮಾತುಕತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸುಬ್ಬು ಪಿಂಕಿ ನಿಂತಿರೋದನ್ನ ನೋಡಿ, ಸರಿ ಶ್ರೀವಲ್ಲಿ ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಹಾಯ್ ಪಿಂಕು, ಊಟ ಆಯ್ತಾ ಅಂತ ಹೇಳಿ ಸುಬ್ಬು ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ಪಿಂಕಿ, ಸುಬ್ಬು ನಿಂತ್ಕೋ, ಏನು ನಡೆಸ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ನಾನಾ, ಏನೂ ಇಲ್ವಲ್ಲ ಅಂತ ಸುಬ್ಬು ಹೇಳ್ತಾರೆ. ನೀನು ಫೋನ್ ಕೊಡಿಲಿ ಅಂತ ಪಿಂಕಿ ಕೇಳ್ತಾಳೆ. ಆಗ ಸುಬ್ಬು, ನನ್ನ ಫೋನ ಯಾಕೆ, ಗೇಮ್ ಆಡೋದಕ್ಕ, ನನ್ನ ಫೋನಲ್ಲಿ ನೆಟ್ವರ್ಕ್ ಇಲ್ಲ ಅಂದರೆ ಗೇಮ್ ಮಾಡೋಕ್ಕಾಗಲ್ಲ ಅಂತ ಸುಬ್ಬು ಹೇಳ್ತಾರೆ. ಅದೆಲ್ಲ ನಿನಗೆ ಹಾಕಬೇಕು, ಸುಮ್ಮನೆ ನೀನು ಫೋನ್ ಕೊಡಿಲಿ ಅಂತ ಪಿಂಕಿ ಹೇಳ್ತಾಳೆ. ಆಗ ಸುಬ್ಬು ಫೋನ್ ಕೊಡ್ತಾರೆ. ಆಗ ಪಿಂಕಿ ಫೋನ್ ನೋಡಿ, ಇದೇನಿದು ಈ ಶ್ರೀವಲ್ಲಿ ಇಷ್ಟೊಂದು ಸರಿ ಫೋನ್ ಮಾಡಿದಾಳಲ್ಲ ಅಂತ ಕೇಳ್ತಾರೆ. ಯಾಕೆ ಏನಾಯಿತು ಅಂತ ಸುಬ್ಬು ಹೇಳ್ತಾರೆ. ನೋಡು ಸುಬ್ಬು, ನನಗೆ ನೀನು ಶ್ರೀವಲ್ಲಿ ಜೊತೆ ತುಂಬ ಮಾತಾಡೋದು ಇಷ್ಟ ಆಗಲ್ಲ, ನನಗೆ ಕೋಪ ಬರುತ್ತೆ ಅಷ್ಟೇ ಅಂತ ಹೇಳ್ತಾರೆ.
ಕೋಪ ಬರುತ್ತಾ ಯಾರಿಗೆ ಅಂತ ಸುಬ್ಬು ಹೇಳ್ತಾರೆ. ಯಾರಿಗೆ ಬರಬೇಕೋ ಅವರಿಗೆ ಕೋಪ ಬರುತ್ತೆ. ನೀನು ಇನ್ನು ಮುಂದೆ ಶ್ರೀವಲ್ಲಿ ಜೊತೆ ಜಾಸ್ತಿ ಫೋನಲ್ಲಿ ಮಾತಾಡಬೇಡ. ಒಂದೇ ಸರಿ ಕಡಿಮೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ದಿನ ದಿನ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಾ, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಅದೇ ಯಾಕೆ ಅಂತ ಸುಬ್ಬು ಕೇಳ್ತಾರೆ. ನಾನು ಹೇಳಿದ್ದನ್ನು ಕೇಳೋಕ್ಕಾಗಲ್ವ ಸುಬ್ಬು ನಿನಗೆ, ತಗೋ ಫೋನ್ ಅಂತ ಹೇಳಿ ಪಿಂಕಿ ಫೋನ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಅಲ್ಲ, ಶ್ರಾವಣಿ ಮೇಡಮ್ಗೂ ನಾನು ಶ್ರೀವಲ್ಲಿ ಜೊತೆ ಮಾತಾಡಿದ್ರೆ ಕೋಪ ಬರುತ್ತೆ, ಪಿಂಕಿಗೂ ಕೋಪ ಬರುತ್ತೆ. ಅಂಥದ್ದು ಶ್ರೀವಲ್ಲಿ ಇವರಿಬ್ಬರಿಗೂ ಏನು ಮಾಡಿದ್ದಾಳೆ, ಏನು ವಿಷಯ ಅಂತ ಮೇಡಮ್ ಹತ್ರ ಕೇಳಬೇಕು. ಬೇಡ ಮೇಡಮ್ ಹತ್ರ ಮಾತಾಡಿದ್ರೆ ಸುಮ್ಮನೆ ಅವ್ರಿಗೆ ಕೋಪ ಬರುತ್ತೆ, ಪಿಂಕಿ ಪುಟ್ಟನ ಹತ್ರ ಕೇಳೋದೇ ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಪಿಂಕಿ ಪುಟ ಅಂತ ಪಿಂಕಿ ಹಿಂದೆನೇ ಸುಬ್ಬು ಹೋಗ್ತಾರೆ. ಮತ್ತೆ ಇಲ್ಲಿ ಮ್ಯಾಡಿ ಹಾಸ್ಪಿಟ್ಲಿಗೆ ಬರ್ತಾರೆ. ಮಾಮ್ ಹೇಳ್ದಾಗೆ ಮೊದಲು ಈ ಹುಡುಗಿ ಕತೆನ ಮುಗಿಸ್ಬೇಕು. ಇವಳೊಬ್ಳು ಸತ್ತರೆ ನಾವೇ ಈ ಕೆಲಸ ಮಾಡಿರೋದು ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಇರೋದಿಲ್ಲ ಅಂತ ಯೋಚನೆ ಮಾಡ್ತಾ ಸಾವಿತ್ರಿ ಇರೋ ಕಡೆ ಬರ್ತಾ ಇರ್ತಾರೆ. ಮತ್ತು ಇಲ್ಲಿ ಸಾವಿತ್ರಿ ಒದ್ದಾಡ್ತಾ ಇರ್ತಾರೆ. ಆಗ ಅವ್ರ ತಾತ ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ಗೊತ್ತಿಲ್ಲ ಜಯ, ಹೊಟ್ಟೆಲೆಲ್ಲ ಒಂಥರ ಸಂಕಟ ಆಗ್ತಾಯಿದೆ, ನನಗೆ ಒಂಥರ ನೋವಾಗ್ತಾಯಿದೆ, ಹಿಂಸೆ ಆಗ್ತಾಯಿದೆ ಅಂತ ಹೇಳ್ತಾರೆ. ಹೌದಾ, ಡಾಕ್ಟರ್ನ ಕರ್ಕೊಂಡು ಬರಲ್ಲ ಅಂತ ಜಯ ಹೇಳ್ತಾರೆ. ಆಗ ಶ್ರೀವಲ್ಲಿ ಇದು ಗಾಯದ ನೋವು ಅಲ್ಲ ತಾತ, ನನಗೆ ಹೊಟ್ಟೆಲೆಲ್ಲ ಒಂಥರ ಸಂಕಟ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಜಯ ಯಾಕೆ ಅಂದರೆ ಹೊಟ್ಟೆಗೇನು ತಿಂದಿಲ್ವಲ್ಲಮ್ಮ, ಅದಕ್ಕೆ ಭಾಗ್ಯಕ್ಕನಿಗೆ ಗಂಜಿ ಮಾಡೋದಕ್ಕೆ ಹೇಳಿದ್ದೀನಿ, ಅವ್ರ ಮಗ ಲಾಸ್ಟ್ ಬಸ್ಗೆ ಬರ್ತಾನಂತೆ, ನಾನು ಹೋಗಿ ಗಂಜಿ ಇಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಬೇಡ ಜಯ, ನೀನೆಲ್ಲೂ ಹೋಗೋದು ಬೇಡ, ನೀನು ಇಲ್ಲೇ ಇರೋ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಂತ ಸಾವಿತ್ರಿ ಹೇಳ್ತಾರೆ. ನೀನು ಭಯ ಪಡಬೇಡಮ್ಮ, ನಿನ್ನ ಇಲ್ಲಿ ಎಲ್ಲರೂ ಚೆನ್ನಾಗೇ ನೋಡ್ಕೋತಾವ್ರೆ, ಪೊಲೀಸರು ಹೊರಗಡೆನೆ ಕಾಯ್ತಾ ಇದ್ದಾರೆ, ರಾಜ ಮರ್ಯಾದೆ ನಿನಗೆ, ನೀನು ಯಾವುದಕ್ಕೂ ಭಯ ಪಡಬೇಡ, ನಾನು ಈಗ ಹೋಗಿ ಆಗ ಬರ್ತೀನಿ, ನೀನು ನಿದ್ದೆ ಮಾಡು ಅಂತ ಹೇಳ್ತಾರೆ. ಸರಿ ಅಜ್ಜಯ್ಯ ಅಂತ ಸಾವಿತ್ರಿ ನಿದ್ದೆ ಮಾಡ್ತಾ ಇರ್ತಾರೆ. ಆಗ ಅಜ್ಜಯ್ಯ ಹೊರಗಡೆ ಬರ್ತಾರೆ. ಇಬ್ಬರು ಪಿ ಸಿಗಳು ಹೊರಗಡೆ ಕೂತಿರ್ತಾರೆ. ಏನಜ್ಜ ಯಾವ ಕಡೆ ಹೊರಟ್ರಿ ಅಂತ ಒಬ್ಬರು ಕೇಳ್ತಾರೆ. ನನ್ನ ಮೊಮ್ಮಗಳಿಗೆ ಗಂಜಿ ತರಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ, ನೀವು ಇಲ್ಲೇ ಇರ್ತೀರಾ ಅಲ್ವಾ ಅಂತ ಕೇಳ್ತಾರೆ. ಆಗ ಸೆಕ್ಯೂರಿಟಿ ನಾವು ಇಲ್ಲೇ ಇರ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆಗ ಅಜ್ಜಯ್ಯ ನಿಮ್ದು ಊಟ ಆಯ್ತಾ ಅಂತ ಕೇಳ್ತಾರೆ. ಆಗ ಪಿ ಸಿ ನಮ್ಮನ್ನು ಯಾರಪ್ಪ ಕೇಳ್ತಾರೆ, ನಾವು ಊಟ ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು, ಇಷ್ಟು ದಿನ ಮಿನಿಸ್ಟ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ವಿ, ಈಗ ನಿಮ್ಮ ಮೊಮ್ಮಗಳಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದೀವಿ ಅಷ್ಟೇ, ನೀನು ಹೋಗ್ಬಿಟ್ಟು ಬಾ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಅಜ್ಜಯ್ಯ ಅಲ್ಲಿಂದ ಹೋಗ್ತಾರೆ. ಮತ್ತು ಮ್ಯಾಡಿ ಅಲ್ಲಿಗೆ ಬರ್ತಾರೆ. ಇದೇನಪ್ಪ ಸೆಕ್ಯೂರಿಟಿ ಇದಾರಲ್ಲ, ಈಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಮಾರಿಲಿ ನಿಂತ್ಕೊಂಡಿರ್ತಾರೆ. ಮತ್ತೆ ಪಿ ಸಿಗಳಿಬ್ರು ಮಾತಾಡ್ತಾ ಇರ್ತಾರೆ. ಅಲ್ಲ, ಆ ಕೊಲೆಗಾರನ ಟಾರ್ಗೆಟು ಮಿನಿಸ್ಟ್ರನ್ನ ಸಾಯ್ಸಕ್ಕೆ ನೋಡಿದ್ರು, ಈ ಹುಡುಗಿ ಅಡ್ಡ ಬಂದಿದ್ದಕ್ಕೆ ಈ ಹುಡುಗಿಗೆ ಬುಲೆಟ್ ಬಿತ್ತು, ಈ ಹುಡುಗಿ ಬಗ್ಗೆ ಕೊಲೆಗಾರ ಯಾಕೆ ಯೋಚನೆ ಮಾಡ್ತಾನೆ, ಈ ಹುಡುಗಿ ಸತ್ತರೆ ಎಷ್ಟು ಬದುಕಿದ್ರೆ ಎಷ್ಟು, ಈಗ ಅವನ ಟಾರ್ಗೆಟು ಮಿನಿಸ್ಟ್ರಿಗೆ ಸೆಕ್ಯೂರಿಟಿ ಕೊಡಬೇಕಿತ್ತಲ್ವಾ, ಆದರೆ ಈ ಹುಡುಗಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತ ಮಾತಾಡ್ತಾ ಇರ್ತಾರೆ. ಒಬ್ಬರಿಗೆ ಫೋನ್ ಬರುತ್ತೆ. ಸರ್ ಮನೆಯಿಂದ ಫೋನ್ ಬರ್ತಿದೆ ಅಂತ ಸೈಡ್ಗೆ ಹೋಗಿ ಮಾತಾಡ್ತಾ ಇರ್ತಾರೆ. ಇನ್ನೊಬ್ಬರು ನನಗೆ ಕಣ್ಣು ಎಳಿತಾ ಇದೆ, ನಾನು ಹೋಗಿ ಟೀ ಕುಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಇನ್ನೊಬ್ರು ಫೋನಲ್ಲಿ ಮಾತಾಡ್ತಾ ಅವರಿಂದನೇ ಹೋಗ್ತಾರೆ. ಆಗ ಮ್ಯಾಡಿ ಇವರು ಸೆಕ್ಯೂರಿಟಿ ಅಂತೆ, ಇವ್ರಿಗೋಸ್ಕರ ನಾನು ತಲೆ ಕೆಡಿಸ್ಕೊಂಡಿದ್ನಲ್ಲ ಅಂತ ಯೋಚನೆ ಮಾಡ್ತಾ ಸಾವಿತ್ರಿ ಇರೋ ವಾರ್ಡ್ಗೆ ಬರ್ತಾರೆ. ಮತ್ತೆ ಇಲ್ಲಿ ಶ್ರಾವಣಿಯನ್ನು ಯೋಚನೆ ಮಾಡ್ತಾ ಇರ್ತಾರೆ. ಈ ಊರಿಗೆ ಬಂದು ಮೊಬೈಲ್ ನೋಡೋದು ತಪ್ಪಿತು, ಬೆಂಗಳೂರಲ್ಲಿ ಇದ್ದಿದ್ರೆ ಯಾವಾಗಲೂ ಮೊಬೈಲ್ ನೋಡ್ತಾ ಇರಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ. ಇದೇನಿದು, ಶ್ರೀವಲ್ಲಿ ನನಗೆ ಮೆಸೇಜ್ ಮಾಡಿದಳಲ್ಲ ಅಂತ ಅದನ್ನು ಪ್ಲೇ ಮಾಡ್ತಾರೆ ಶ್ರಾವಣಿ. ಸುಬ್ಬನ ಚೆನ್ನಾಗಿ ನೋಡ್ಕೊಳ್ಳಿ, ನೀವೆಲ್ಲ ಅವನ ಜೊತೆ ಇದ್ದೀರಾ ಅಂತ ನಾನು ಇಲ್ಲಿ ಆರಾಮಾಗಿದ್ದೀನಿ, ಅವನನ್ನು ಸೇಫಾಗಿ ಮನೆ ಕರ್ಕೊಂಡು ಬನ್ನಿ ಅಂತ ಮಾಡಿರ್ತಾರೆ. ಅದನ್ನೇ ಕೇಳಿ ಶ್ರಾವಣಿ ಕೋಪ ಬರುತ್ತೆ. ಇವನೇನು ಚಿಕ್ಕ ಮಗು, ಇವನ ಕೈ ಹಿಡಿದು ಕರ್ಕೊಂಡು ಹೋಗೋದಕ್ಕೆ, ನನ್ನ ಸುಬ್ಬನ ಹೇಗೆ ನೋಡ್ಕೋಬೇಕು ಅಂತ ಇವಳು ನನಗೆ ಹೇಳ್ತಾ ಇದ್ದಾಳೆ, ನಾನು ಸುಬ್ಬನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಿರಲ್ವಾ, ಅಷ್ಟಕ್ಕೂ ಈ ಸುಬ್ಬು ಯಾಕೆ ಈ ಶ್ರೀವಲ್ಲಿ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದಾನೆ, ಅವನು ನನ್ನ ಸುಬ್ಬು ಮಾತ್ರ, ಅವನನ್ನು ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ಲಲಿತಾದೇವಿ ಬರ್ತಾರೆ. ಈ ಹುಡುಗಿ ಯಾಕೆ ಇಷ್ಟೊಂದು ಬೇಜಾರಲ್ಲಿದೆಯಾ ಅಂತ ಕೇಳ್ತಾರೆ. ಹಾಗೇನಿಲ್ಲ ಅಜ್ಜಿ ಅಂತ ಶ್ರಾವಣಿ ಹೇಳ್ತಾರೆ. ಆಗ ಲಲಿತಾದೇವಿ ಈ ವಯಸ್ಸೇ ಹಾಗೆ, ಕೆಲವೊಂದು ವಿಷಯಕ್ಕೆ ಕೋಪ ಬರುತ್ತೆ, ಕೆಲವೊಂದು ವಿಷಯಕ್ಕೆ ಸಂತೋಷ ಆಗುತ್ತೆ, ನಿನಗೆ ಸಂತೋಷ ಆಗಬೇಕು ಅಂತಲೇ ನಾನೇನೋ ಒಂದು ತಂದಿದ್ದೀನಿ ಅಂತ ಚಾಕ್ಲೇಟ್ ತೋರಿಸ್ತಾರೆ. ಅಜ್ಜಿ ಚಾಕ್ಲೇಟ್ ಅಲ್ಲ, ನಾನೇ ಚಿಕ್ಕ ಮಗುನ, ಈಗ ನನಗೆ ಚಾಕ್ಲೇಟ್ ತಂದಿದ್ದೀರಲ್ಲ ಅಂತ ಹೇಳ್ತಾರೆ. ನೀನು ಚಿಕ್ಕ ಮಗು ಆಗಿದ್ದಾಗ ಇದನ್ನೆಲ್ಲ ಕೊಟ್ಟು ಖುಷಿ ಪಡೋಕ್ಕಾಗಲಿಲ್ಲ ಅಲ್ವಾ, ಅದಕ್ಕೆ ಈಗ ಕೊಡ್ತಾ ಇದ್ದೀನಿ ಅಂತ ಲಲಿತಾದೇವಿ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ಈಗಲೂ ನಾನು ನಿಮಗೆ ಚಿಕ್ಕ ಮಗುನೇ, ಈ ಚಾಕ್ಲೇಟ್ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಚಾಕ್ಲೇಟ್ನ ತಗೊಂಡು ಲಲಿತಾದೇವಿಯನ್ನ ತಪ್ಕೋತಾರೆ. ಅವ್ರಿಗೂ ಖುಷಿ ಆಗುತ್ತೆ. ಮತ್ತು ಸುಬ್ಬು, ಪಿಂಕಿ ಪುಟ ನಿಂತ್ಕೋ ಇಲ್ಲಿ, ನಾನು ಶ್ರೀವಲ್ಲಿ ಜೊತೆ ಮಾತಾಡಿದ್ರೆ ಶ್ರಾವಣಿ ಮೇಡಮ್ಗೆ ಕೋಪ ಬರುತ್ತೆ, ಈಗ ನಿನಗೂ ಕೋಪ ಬರ್ತಾ ಇದೆ, ಯಾಕೆ ಅಂತ ತಿಳ್ಕೊಬಹುದಾ ನಾನು ಅಂತ ಹೇಳ್ತಾರೆ. ಸುಬ್ಬು ದಡ್ಡ ನೀನು, ಇಷ್ಟು ಚಿಕ್ಕ ಹುಡುಗಿಯಾಗಿ ನನಗೆ ಅರ್ಥ ಆಗುತ್ತೆ, ನಿನಗೆ ಅರ್ಥ ಆಗಲ್ವಾ ಅಂತ ಪಿಂಕಿ ಹೇಳ್ತಾಳೆ. ಆಗ ಸುಬ್ಬು, ನನಗೆ ಅರ್ಥ ಆಗ್ತಿಲ್ಲ, ನಿನಗೆ ಏನು ಅರ್ಥ ಆಗಿದೆಯೋ ಅದನ್ನು ಹೇಳಿದ್ರೆ ನಾನು ಕೂಡ ಅರ್ಥ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಆಗ ಪಿಂಕಿ, ನಾನು ಹೇಳೋದು ನಿನಗೆ ಅರ್ಥ ಆಗಲ್ಲ ಸುಬ್ಬು, ನೀನು ಈ ಫಿಲಮ್ ಎಲ್ಲ ನೋಡಲ್ವಾ ಅಂತ ಕೇಳ್ತಾಳೆ. ನಾನು ಫಿಲಮ್ ನೋಡ್ತೀನಲ್ಲ, ನಾನು ಬಂಗಾರದ ಮನುಷ್ಯ, ಸೂರ್ಯವಂಶ, 7 ಸುತ್ತಿನ ಕೋಟೆ ಎಲ್ಲ ನೋಡಿದ್ದೀನಿ ಅಂತ ಹೇಳ್ತಾರೆ. ಕೋಟೆ ನೋಡಿದನಂತೆ, ಕೋಟೆ
ಸುಬ್ಬು, ನಿಮ್ಮ ಜನ್ರೇಷನ್ ತಕ್ಕ ಹಾಗೆ ಕೇಳ್ತಾ ಇದ್ದೀನಿ. ರವಿಚಂದ್ರನ್ ಸರ್ ಮೂವೀಸ್ ನೋಡಲ್ವಾ ನೀನು? ಪ್ರೇಮಲೋಕ ಮೂವಿ ನೋಡಿದ್ಯಾ ಅಂತ ಕೇಳ್ತಾಳೆ. ಆಗ ಸುಬ್ಬು, ಪ್ರೇಮಲೋಕ ನೋಡದೇ ಇರೋರು ಯಾರಿದ್ದಾರೆ, ಆದರೆ ನನಗೆ ರಾಮಚಾರಿ ಮೂವಿ ತುಂಬ ಇಷ್ಟ ಅಂತ ಸುಬ್ಬು ಹೇಳ್ತಾರೆ. ಹಾಂ ಹೌದು ಬಿಡು, ನಿಂದು ಸೇಮ್ ಕ್ಯಾರೆಕ್ಟರ್ ಅಲ್ವಾ. ರಾಮಚಾರಿ ಮೂವಿಲಿ ಮಾಲಾಶ್ರೀ ಮೇಡಮ್ ಮಾಡಿರೋ ಕ್ಯಾರೆಕ್ಟ್ರು ಶ್ರಾವಣಿ ಅಕ್ಕನಿಗೆ ಅಂತ ಪಿಂಕಿ ಹೇಳ್ತಾಳೆ. ಹೌದು ಹೌದು, ಅವರು ಎಷ್ಟೇ ಆದರೂ ದೊಡ್ಡ ಮನೆ ಮಗಳಲ್ವಾ, ಆ ಕ್ಯಾರೆಕ್ಟರ್ನ ಕೊಡಬಹುದು. ನಾನು ಮನೆ ಕೆಲಸದವನು, ನಾನು ರಾಮಚಾರಿಗೆ ಪಿಂಕಿಯೇ, ನಾನೇಕೆ ಇದನ್ನೆಲ್ಲ ಮಾತಾಡ್ತಿದ್ದೀನಿ, ಅಷ್ಟಕ್ಕೂ ನಾನು ಕೇಳಿದ್ದೇನು, ನೀನು ಹೇಳ್ತಾ ಇರೋದೇನೋ ಅಂತ ಸುಬ್ಬು ಹೇಳ್ತಾರೆ. ಮತ್ತೆ ಕಾಂತಮ್ಮ ದೂರದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಶ್ರಾವಣಿ ಸಂದೇಶ ಕಳಿಸೋದಕ್ಕೆ ಈ ಪಿಂಕಿನ ಬಳಸ್ಕೊತಾ ಇದ್ದಾಳೆ. ಶ್ರಾವಣಿ ಸುಬ್ರಹ್ಮಣ್ಯ ಇವರಿಬ್ಬರು ಪ್ರೀತಿಗೆ ಈ ಪಿಂಕಿ ಪಾರಿವಾಳ. ಈ ಕಾರ್ತಿಕೇಯನ್ಗೆ ಎಲ್ಲ ಅರ್ಥ ಆಗ್ತಾ ಇದೆ, ಏನು ಅರ್ಥ ಆಗಬೇಕೋ ಅದೇ ಅರ್ಥ ಆಗ್ತಿಲ್ಲ. ಆ ಚಿಕ್ಕ ಹುಡುಗಿಗೆ ಅರ್ಥ ಆಗಿದ್ದು ಇವನಿಗೆ ಅರ್ಥ ಆಗ್ತಿಲ್ವಲ್ಲ. ದಡ್ಡ ಅಂದರೆ ದಡ್ಡ. ಶ್ರಾವಣಿಗೆ ಸುಬ್ಬು ಮೇಲೆ ಪ್ರೀತಿ ಇರೋದು ನಿಜನೇ, ಆದರೆ ನೇರವಾಗಿ ಬಂದು ಪ್ರೀತಿನ ಹೇಳ್ಕೋಬಹುದಲ್ಲ. ಅವರಿರೋ ಲೆವೆಲ್ಗೆ ಯಾಕೆ ಭಯಪಡ್ತಾ ಇದ್ದಾರೆ? ಇರಲಿ, ಮುಂದೆ ಏನಾಗುತ್ತೋ ನೋಡೋಣ. ಅವರಿಬ್ಬರ ಮಧ್ಯೆ ಪ್ರೀತಿ ಇರೋದು ಕನ್ಫರ್ಮ್ ಆದರೆ ನಾನೇ ಮುಂದೆ ನಿಂತು ಫಿಕ್ಸ್ ಮಾಡಿಸ್ತೀನಿ ಅಂತ ಯೋಚನೆ ಮಾಡ್ತಾ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾರೆ. ಅಲ್ಲಿಗೆ ಸುಂದರ ಬರ್ತಾರೆ. ಮಮ್ಮಿ ಅಂತ ಹೇಳ್ತಾರೆ. ಅಯ್ಯೋ ದರಿದ್ರ, ಸುಮ್ಮನೆ ನಿಂತ್ಕೊ ಅಂತ ಕಾಂತಮ್ಮ ಬೈತಾರೆ. ಆಗ ಸುಂದರ, ಅಲ್ಲ ಮಮ್ಮಿ, ಸುಬ್ಬು ಚಿಕ್ಕ ಹುಡುಗಿ ಜೊತೆ ಮಾತಾಡ್ತಾ ಇರೋದನ್ನ ಈ ರೀತಿ ಕದ್ದು ಮುಚ್ಚಿ ಕೇಳಿಸ್ಕೊತಾ ಇದೆಯಾ? ABCDನೋ ಕಾಗುಣಿತನೋ ಏನೋ ಹೇಳ್ಕೊಡ್ತಾ ಇರ್ತಾನೆ, ಅದಕ್ಕೆ ಯಾಕೆ ಮಮ್ಮಿ ಈ ರೀತಿ ಕದ್ದು ಮುಚ್ಚಿ ಕೇಳಿಸ್ಕೊತಾ ಇದೆಯಾ? ನಿನಗೂ ಬೇಕಾದರೆ ಹೇಳೋ, ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ದರಿದ್ರ, ನಿಮ್ಮ ಅಪ್ಪನ ಥರ ಆಡ್ತಿದೆಯಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಆ ಚಿಕ್ಕ ಹುಡುಗಿಗಿರೋ ಬುದ್ಧಿನೂ ನಿನಗಿಲ್ವಲ್ಲ, ಎಲ್ಲ ನನ್ನ ಕರ್ಮ ಅಂತ ಬೈತಾರೆ. ಮತ್ತು ಶ್ರಾವಣಿ ಕೂಡ ಅಲ್ಲಿಗೆ ಬರ್ತಾರೆ. ಕಳ್ಳ, ಇಲ್ಲಿದೆಯಾ ನೀನು? ಈ ಟೆನ್ಷನ್ಗಳ ಮಧ್ಯೆ ನೀನೇ ಕಣ್ಮರೆ ಆಗಿಬಿಟ್ಟಿದೆಯಲ್ಲೋ. ಏನೇ ಆದರೂ ನನ್ನ ಹುಡುಗನ ತುಂಬ ಓದ್ಬಿಟ್ಟಿರೋಕ್ಕಾಗಲ್ಲಪ್ಪ ನನಗೆ. ಅವನ್ನ ನೋಡಿದ್ರೆ ನಾನು ಎದೆ ಡವ ಅಂತ ಹೊಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಸ್ವಲ್ಪ ಮುಂದೆ ಬಂದು, ನೀವಿಬ್ಬರು ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಏನಿಲ್ಲ ಮೇಡಮ್, ಪಿಂಕಿ ಜೊತೆ ಹಾಗೆ ಮಾತಾಡ್ತಾ ಇದ್ದೆ ಅಷ್ಟೇ ಅಂತ ಸುಬ್ಬು ಹೇಳ್ತಾರೆ. ಹೌದಾ, ಬರೀ ಮಾತಾಡ್ತಾ ಇದ್ದ? ಅಕ್ಕ ಏನು ಮಾತಾಡ್ತಾ ಇದ್ದ ಅಂತ ನಾನು ನಿಮಗೆ ಹೇಳ್ತೀನಿ. ಈ ಸುಬ್ಬು 3 ಹೊತ್ತು ಆ ಶ್ರೀವಲಿ ಜೊತೆ ಮಾತಾಡ್ತಾ ಇರ್ತಾನೆ ಅಂತ ಪಿಂಕಿ ಹೇಳ್ತಾಳೆ. ಅದನ್ನು ಕೇಳಿ ಶ್ರಾವಣಿಗೆ ಕೋಪ ಬರುತ್ತೆ. ಸುಬ್ಬು, ನೀನು ಪದೇ ಪದೇ ಶ್ರೀವಲಿ ಜೊತೆ ಯಾಕೆ ಮಾತಾಡ್ತಿದ್ಯಾ? ನೀವಿಬ್ಬರ ಮಧ್ಯೆ ಏನು ಇಲ್ಲ ಅಂದಮೇಲೆ ನೀನು ಯಾಕೆ ಅವಳ ಫೋನ್ನ ರಿಸೀವ್ ಮಾಡಬೇಕು ಅಂತ ಕೇಳ್ತಾರೆ. ಮೇಡಮ್, ನಾನು ನಿಮಗೆ ಹೇಳಿದ್ನಲ್ವಾ, ವರಲಕ್ಷ್ಮಿ ಮದುವೆ ಸೆಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ. ಓ ಹೌದಾ, ಸರಿ ಅಂತ ಶ್ರಾವಣಿ ಹೇಳ್ತಾರೆ. ಸದ್ಯ ಮೇಡಮ್ ಏನು ಬೈಲಿಲ್ಲ ಅಷ್ಟೇ ಸಾಕು ಅಂತ ಸುಬ್ಬು ಯೋಚನೆ ಮಾಡ್ತಾ ಇರ್ತಾರೆ. ಸುಬ್ಬು, ಮದುವೆ ವಿಷಯ ಮಾತಾಡಬೇಕು ಅಂದರೆ ದೊಡ್ಡವ್ರ ಜೊತೆ ಮಾತಾಡಬೇಕು. ನೀನು ಯಾಕೆ ಶ್ರೀವಲಿ ಜೊತೆ ಮಾತಾಡ್ತಿದ್ಯಾ ನೋಡು? ಇನ್ಮುಂದೆ ನೀನು ಮದುವೆ ವಿಷಯ ಮಾತಾಡಬೇಕು ಅಂದರೆ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಎಷ್ಟೊತ್ತು ಬೇಕಾದರೂ ಮಾತಾಡೋ, ಇಡೀ ದಿನ ಮಾತಾಡೋ, ನನಗೇನು ಬೇಜಾರಿಲ್ಲ. ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಶ್ರೀವಲಿ ಜೊತೆ ಮಾತಾಡಬಾರ್ದು ಅಂದರೆ ಮಾತಾಡಬಾರ್ದು ಅಷ್ಟೇ, ಅರ್ಥ ಆಯ್ತಾ? ಅಜ್ಜಿ ಅಪ್ಪನಿಗೆ ದೃಷ್ಟಿ ತೆಗೆಯೋದಕ್ಕೆ ಕಾಯ್ತಾ ಇದ್ದಾರೆ, ನಾನೀಗ ಹೋಗ್ತೀನಿ ಅಂತ ಹೇಳಿ ಶ್ರಾವಣಿ ಅಲ್ಲಿಂದ ಹೋಗ್ತಾರೆ. ಸುಬ್ಬು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಕಾಂತಮ್ಮ ನಗ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.